ಪರಪ್ಪನ ಅಗ್ರಹಾರ ಟು ಬಳ್ಳಾರಿ ಕಾರಾಗೃಹದತ್ತ ಇದೀಗ ದರ್ಶನ್ ಅವ್ರನ್ನ ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು. ರೇಣುಕಾ ಸ್ವಾಮಿ ಮರ್ಡರ್ ಕೇಸ್ ಆರೋಪಿಗಳೆಲ್ಲರೂ ಈಗ ಚೆಲ್ಲಾಪಿಲ್ಲಿ, ಒಬ್ಬೊಬ್ರು ಒಂದೊಂದು ದಿಕ್ಕಿನತ್ತ. ಸಾಕಷ್ಟು ಒಂದು ಹೈ ಸೆಕ್ಯೂರಿಟಿಯ ನಡುವೆ ದರ್ಶನ್ ಅನ್ನ ಇದೀಗ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಪೊಲೀಸರು. ಮಾರ್ಗ ಮಧ್ಯದಲ್ಲೂ ಕೂಡ ಸಾಕಷ್ಟು ಒಂದು ಭದ್ರತೆಯನ್ನ ನಿಯೋಜನೆ ಮಾಡಿದ್ದಾರೆ. ಎಲ್ಲರ ಕಣ್ತಪ್ಪಿಸಿ A1 ಆರೋಪಿ ದರ್ಶನ್ ಅನ್ನ ಇದೀಗ ಪೊಲೀಸರು ಕರ್ಕೊಂಡು ಹೋಗ್ತಿದ್ದಾರೆ. ಬೊಲೆರೋ ವಾಹನದಲ್ಲಿರುವಂತಹ ಕೊಲೆ ಆರೋಪಿ ದರ್ಶನ್ ಅನ್ನ ಇದೀಗ ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು. ವಿಸ್ತಾರ ನ್ಯೂಸ್ ನಲ್ಲಿ ದರ್ಶನ್ ಶಿಫ್ಟ್ ನ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ಮುಂದೆ ನಾವು ತೋರಿಸ್ತಾ ಇದೀವಿ. ಒಟ್ಟು 5 ಪೊಲೀಸ್ ವಾಹನಗಳಿದ್ದಾವೆ, ನೋಡ್ತಾ ಇದ್ದೀರಾ. ಆ ಒಟ್ಟು 5 ಪೊಲೀಸ್ ವಾಹನಗಳ ಮೂಲಕ ದರ್ಶನ್ ಅನ್ನ ಶಿಫ್ಟ್ ಮಾಡಿದ್ದಾರೆ. ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರದು ಅನ್ನೋ ನಿಟ್ಟಿನಲ್ಲಿ 5 ವಾಹನಗಳ ಮುಖಾಂತರ ಸಾಕಷ್ಟು ಒಂದು ಭದ್ರತೆಯ ನಡುವೆ ದರ್ಶನ್ ಅನ್ನ ಕರೆದುಕೊಂಡು ಹೋಗ್ತಿದ್ದಾರೆ ಪೊಲೀಸರು. ಬೊಲೆರೋ ವಾಹನದಲ್ಲಿ ದರ್ಶನ್ ಇದ್ದಾರೆ. ಕಿಟಕಿಯನ್ನ ಸಂಪೂರ್ಣವಾಗಿ ಬಟ್ಟೆಯನ್ನ ಕವರ್ ಮಾಡಿದ್ದಾರೆ, ಯಾರಿಗೂ ಗೊತ್ತಾಗಬಾರದು ಅಂತ. ಒಟ್ಟು 5 ವಾಹನಗಳು, 1 2 3 4 5 5 ವಾಹನಗಳಲ್ಲಿ ಪೊಲೀಸರೇ ಇದ್ದಾರೆ. ಸಾಕಷ್ಟು ಒಂದು ಬಂದೋಬಸ್ತ್ ಮಾಡಿ ದರ್ಶನ್ ಅವರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಇನ್ನು ಬೊಲೆರೋ ವಾಹನದಲ್ಲಿ ಅಂದ್ರೆ ದರ್ಶನ್ ಇರುವ ಕಾರನ್ನ ನೀವು ನೋಡ್ತಾ ಇದ್ರ, ಇದು 4ನೇ ವಾಹನ. 4ನೇ ವಾಹನದಲ್ಲಿ ದರ್ಶನ್ ಇದ್ದಾರೆ. ಆ ಕಿಟಕಿಯನ್ನ ಸಂಪೂರ್ಣವಾಗಿ ಕವರ್ ಮಾಡಿದ್ದಾರೆ, ದರ್ಶನ್ ಕಾಣಬಾರದು ಅಂತ. ಪೊಲೀಸರ ಮಧ್ಯೆ ಕೂರಿಸ್ಕೊಂಡಿದ್ದಾರೆ ದರ್ಶನ್ ಅವರನ್ನ. ಡಿ ಗ್ಯಾಂಗ್ಗೆ ಸಂಕಷ್ಟ ತಂದಿದೆ ರೌಂಡ್ ಟೇಬಲ್ ಮೀಟಿಂಗ್. ಯಾಕಂದ್ರೆ ಇಲ್ಲಿವರೆಗೂ ಆರಾಮಾಗಿದ್ರು ದರ್ಶನ್ ಅವರು, ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಬಹಳ ನೊಂದಿದ್ದಾರೆ ಅಂತ ಅನ್ಕೊಂಡಿದ್ರು ದರ್ಶನ್. ಆದ್ರೆ ಆ ರೌಂಡ್ ಟೇಬಲ್ ಮೀಟಿಂಗ್ ಏನ್ ನಡೀತು ಅದರಿಂದ ಸಾಕಷ್ಟು ಸಂಕಷ್ಟ ತಂದೊಡ್ಡಿದೆ ನಟ ದರ್ಶನ್ಗೆ. ಈಗ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಿದ್ದಾರೆ. ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಆರೋಪಿ ದರ್ಶನ್ ಅನ್ನ ಶಿಫ್ಟ್ ಮಾಡಲಾಗ್ತಾ ಇದೆ. KA05G 3717 ಬೊಲೆರೋ ವಾಹನದಲ್ಲಿ ದಾಸನನ್ನ ಶಿಫ್ಟ್ ಮಾಡ್ತಿದ್ದಾರೆ. ಪರಪ್ಪನ ಅಗ್ರಹಾರ, ಸಿಲ್ಕ್ ಬೋರ್ಡ್, ಮೇಕ್ರಿ ಸರ್ಕಲ್, ಹೆಬ್ಬಾಳ, ಯಲಹಂಕ, ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಪೆನಗೊಂಡ, ಅನಂತಪುರ ಮಾರ್ಗವಾಗಿ ಬಳ್ಳಾರಿಗೆ ಆರೋಪಿ ದರ್ಶನ್ ಅನ್ನ ಶಿಫ್ಟ್ ಮಾಡ್ತಿದ್ದಾರೆ ಪೊಲೀಸರು. ಪೊಲೀಸರ ಭದ್ರತೆಯಲ್ಲಿ ಕೊಲೆ ಆರೋಪಿ ದರ್ಶನ್ ಅನ್ನ ಶಿಫ್ಟ್ ಮಾಡಿದ್ದಾರೆ. ಆ ಒಂದು ಫೋಟೋ ವೈರಲ್ ಆಗ್ತಿದ್ದಂಗೆ ಸಾಕಷ್ಟು ಚರ್ಚೆ ಆಯಿತು. ಅದಾದ ನಂತರ ಈ ಒಂದು ತೀರ್ಮಾನ ತೆಗೆದುಕೊಂಡು ಈಗ ದರ್ಶನ್ ಅವರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ತಿದ್ದಾರೆ ಪೊಲೀಸರು. ಪೊಲೀಸರು ದರ್ಶನ್ ಕರ್ಕೊಂಡು ಹೋಗ್ಬೇಕಾದಾಗ ಸಾಕಷ್ಟು ಒಂದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆ ರೂಟ್ ಮ್ಯಾಪ್ ಅನ್ನ ನಾವು ನೋಡೋಣ. ಬಹುಶಃ ಈ ರೂಟ್ ಮ್ಯಾಪ್ ಯಾರಿಗೂ ಕೂಡ ಗೊತ್ತಿರಲಿಲ್ಲ, ಈ ರೀತಿಯಾಗಿ ಶಿಫ್ಟ್ ಮಾಡ್ತಾರೆ ಅಂತ. ಯಾವ ರೀತಿ ಕರ್ಕೊಂಡು ಹೋಗ್ತಿದ್ದಾರೆ, ಬೆಂಗಳೂರು ಸೆಂಟ್ರಲ್ ಜೈಲಿಂದ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿಂದ ಆರಂಭ ಆಗಿದೆ. ಆಮೇಲೆ ದೇವನಹಳ್ಳಿ ಮೂಲಕ ಚಿಕ್ಕಬಳ್ಳಾಪುರ ಕರ್ಕೊಂಡು ಹೋಗಿದ್ದಾರೆ. ಆ ಮುಖಾಂತರ ಶಿಫ್ಟ್ ಮಾಡಿದ್ದಾರೆ. ಇದ್ಯಾವುದು ಕೂಡ ರೂಟ್ ಮ್ಯಾಪ್ ಯಾರಿಗೂ ಕೂಡ ಸಿಕ್ಕಿರಲಿಲ್ಲ. ಬಾಗೇಪಲ್ಲಿ ಟೋಲ್ ಅಲ್ಲಿ ನಾವು ತೋರಿಸಿದ್ವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಕರ್ಕೊಂಡು ಹೋದ್ರು ಅಂತ. ಈ ಮುಖಾಂತರ ಈ ರೂಟ್ ಮ್ಯಾಪ್ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಪೆನಕೊಂಡ ಮೂಲಕ ಕರ್ಕೊಂಡು ಹೋಗ್ತಿದ್ದಾರೆ ಈಗ ಬಳ್ಳಾರಿಗೆ. ಬಹಳ ಸೇಫ್ ಆಗಿ ಸುರಕ್ಷತಾ ದೃಷ್ಟಿಯಿಂದ ಎಲ್ಲಾ ರೀತಿಯಾಗಿ ಪ್ಲಾನ್ ಮಾಡಿಕೊಂಡು ರೂಟ್ ಮ್ಯಾಪ್ ಮಾಡಿಕೊಂಡು ಈ ರೀತಿಯಾಗಿ ಮಾರ್ಗದ ಮುಖಾಂತರ ಕರ್ಕೊಂಡು ಹೋಗ್ತಿದ್ದಾರೆ. ಅನಂತಪುರದಿಂದ ನೇರವಾಗಿ ಈಗ ಬಳ್ಳಾರಿಗತ್ತ ಹೊರಟಿದ್ದಾರೆ. ಸಾಕಷ್ಟು ಪ್ಲಾನ್ ಮಾಡಿಕೊಂಡು ಈ ಒಂದು ರೂಟ್ ಮ್ಯಾಪ್ ಅನ್ನ ತಯಾರಿಸಿಕೊಂಡಿದ್ದಾರೆ. ಈ ರೂಟ್ ಮ್ಯಾಪ್ ಯಾರಿಗೂ ಕೂಡ ಗೊತ್ತೂ ಇರಲಿಲ್ಲ. ಬೆಳಗಿನ ಜಾವ ಶಿಫ್ಟ್ ಮಾಡ್ತಾರೆ ಅನ್ನೋದು ಕೂಡ ಇವನ್ ಮಾಧ್ಯಮದವ್ರಿಗೂ ಕೂಡ ಮಾಹಿತಿ ಇರಲಿಲ್ಲ. ಮಧ್ಯಾಹ್ನ ಅಂತ ಅನ್ಕೊಂಡಿದ್ವಿ, ನಿನ್ನೆ ರಾತ್ರಿ ಅನ್ಕೊಂಡಿದ್ವಿ, ಎರಡೂ ಇಲ್ಲ. ಬಹಳ ಪ್ಲಾನ್ ಮಾಡಿಕೊಂಡು ಈ ರೂಟ್ ಮ್ಯಾಪ್ ಮುಖಾಂತರ ಕರ್ಕೊಂಡು ಹೋಗಿದ್ದಾರೆ. ಓಕೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಬಹಳ ವೆಲ್ ಪ್ಲಾನ್ಡ್ ಆಗಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಯಾಕಂದ್ರೆ ಈ ವಿಚಾರ ಮಾಧ್ಯಮದವ್ರಿಗೂ ಕೂಡ ಗೊತ್ತಿರಲಿಲ್ಲ, ಅವರ ಫ್ಯಾನ್ಸ್ಗೂ ಕೂಡ ಗೊತ್ತಿರಲಿಲ್ಲ. ಬಹುಶಃ ವೆಲ್ ಪ್ಲಾನ್ ಮಾಡಿಕೊಂಡು ಈ ರೀತಿಯಾಗಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ. ಎಷ್ಟಿವೆ ಯಾವುದೇ ಒಂದು ಗ್ರಾಮ ಆಗಿರಬಹುದು, ಪಟ್ಟಣ ಆಗಿರಬಹುದು, ಸಿಗದ ರೀತಿಯಲ್ಲಿ ಯಾವ ವೇಗಳಿದೆಯೋ ಆ ವೇಗಳನ್ನು ಪ್ಲಾನ್ ಮಾಡ್ಕೊಂಡಿರುವಂಥದ್ದು. ಅಂದರೆ
ಇವರು ಹೋಗ್ತಾ ಇರುವಂತಹ ಅಂದರೆ ಬಾಗೇಪಲ್ಲಿ ಆಗಿರಬಹುದು, ಪೆನುಗೊಂಡ ಆಗಿರಬಹುದು, ಇಲ್ಲೆಲ್ಲವೂ ಕೂಡ ಹೈವೇ ಆಗಿರುವಂತಹ ಒಂದು ಕಾರಣದಿಂದಾಗಿ ಎಲ್ಲಿಯೂ ಒಂದು ಸಿಗೋದಿಲ್ಲ. ಅಂದರೆ ಪಟ್ಟಣಗಳು ಕೂಡ ಸಿಗೋದಿಲ್ಲ, ಒಂದು ಸಿಟಿ ಲಿಮಿಟ್ಸ್ಗಳಿಗೂ ಕೂಡ ಬರೋದಿಲ್ಲ. ಎಲ್ಲವೂ ಕೂಡ ನಗರದ ಹೊರವಲಯದ ರೀತಿಯಲ್ಲಿ, ಅಂದರೆ ಇವಾಗ NH ರೀತಿಯಲ್ಲಿ ಆ ಒಂದು ವೇನಲ್ಲಿ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಹೀಗಾಗಿ ಯಾವುದೇ ಸಮಸ್ಯೆಗಳಾಗೋದಿಲ್ಲ, ಅಂದರೆ ಭದ್ರತೆ ದೃಷ್ಟಿಯಿಂದ ಯಾವುದೇ ಸಮಸ್ಯೆಗಳಾಗೋದಿಲ್ಲ ಅನ್ನುವಂತಹ ಒಂದು ಕಾರಣದಿಂದಾಗಿ ಇದನ್ನು ಮಾಡ್ಕೊಂಡಿದ್ದಾರೆ. ಅದೂ ಅಲ್ಲದೆ ನಾನ್ ಸ್ಟಾಪ್ ಆಗಿ ಬೆಂಗಳೂರು ಟು ಬಳ್ಳಾರಿ ಅಂತ ಹೇಳಿ ಒಂದು ಪ್ಲಾನನ್ನು ಕೂಡ ಮಾಡ್ಕೊಂಡಿದ್ದಾರೆ. ಎಲ್ಲಿಯೂ ಕೂಡ ನಿಲ್ಲಿಸದೆ ಒಂದೇ ಸ್ಟ್ರೆಚ್ನಲ್ಲಿ ಅವರು ಇಲ್ಲಿಂದ ಪಾಸ್ ಆಗ್ತಾರೆ ಅಂತ ಹೇಳ್ಬೋದಾಗಿದೆ. ಅದಕ್ಕಾಗಿಯೇ ಜೈಲಿನಲ್ಲಿಯೇ ಅವರಿಗೆ ಬೇಕಾದಂತಹ ಒಂದಷ್ಟು ತಿಂಡಿಗಳಾಗಿರಬಹುದು ಎಲ್ಲವನ್ನು ಕೂಡ ಅಲ್ಲಿ ಪಾರ್ಸಲ್ ಮಾಡಿಕೊಂಡು ನಂತರ ಗಾಡಿಯಲ್ಲಿ ಚಲಿಸುತ್ತಿರುವಂತಹ ಒಂದು ಸಂದರ್ಭದಲ್ಲಿ ಅದನ್ನು ಸ್ವೀಕಾರ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಅಲ್ಲಿನೇ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೆಳಗೆ ಇಳಿಯದ ರೀತಿಯಲ್ಲಿ, ಎಲ್ಲಿಯೂ ಸ್ಟಾಪ್ ಕೊಡದ ರೀತಿಯಲ್ಲಿ ಒಂದು ಪ್ಲಾನಿಂಗ್ ಕೂಡ ಮಾಡ್ಕೊಂಡಿರುವಂಥದ್ದು. ಹೀಗಾಗಿ ಸಹಜವಾಗಿಯೇ ಇದು ಏಕಾಏಕಿ ಆದಂತಹ ಒಂದು ಪ್ಲಾನ್ ಮೊದಲೇ ಇತ್ತು. ಆದರೆ ಬೇರೆ ಅಂದರೆ ಹೊರಗಡೆ ಮಾಧ್ಯಮ ಆಗಿರಬಹುದು ಮತ್ತು ಸಾರ್ವಜನಿಕರಿಗಾಗಿರ್ಬೋದು, ಇದು ಯಾವುದಾದ್ರೂ ಒಂದು ಕಿಂಚಿತ್ತು ಒಂದು ಕ್ಲೂ ಕೂಡ ಸಿಗದ ರೀತಿಯಲ್ಲಿ ಒಂದು ಪ್ಲಾನಿಂಗ್ನ ಮಾಡ್ಕೊಂಡಿದ್ದಾರೆ. ಏಕಾಏಕಿ ಬೆಳಗಿನ ಜಾವವೇ ಅವರನ್ನು ಶಿಫ್ಟ್ ಮಾಡ್ತಾರೆ. ಶಿಫ್ಟ್ ಮಾಡಿದಂತಹ ಸಂದರ್ಭದಲ್ಲಿ ಎಷ್ಟೇ ಜನ ಅಲರ್ಟ್ ಆಗಿದ್ರು ಕೂಡ ಅವರು ಹೋಗುವಂತಹ ಒಂದು ವೇನಲ್ಲಿ ಜನ ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವರು ಬರುವಂತಹ ಸಂದರ್ಭದಲ್ಲಿ, ಅದರ ಬರುವಂತಹ ಸಮಯದಲ್ಲಿ ಆ ಒಂದು ಏನಿದೆ ವೆಹಿಕಲ್ಸ್ ಏನಿದೆ ಅದೆಲ್ಲವೂ ಕೂಡ ಪಾಸ್ ಆಗುವಂತಹ ಒಂದು ಕೆಲಸಗಳು ಕೂಡ ನಡೆಯುತ್ತೆ. ಹೀಗಾಗಿ ಸರಿ, ಒಂದು ಲೆಕ್ಕದಲ್ಲಿ ವೆಲ್ ಪ್ಲಾನ್ಡ್ ಒಂದು ವರ್ಗಾವಣೆ ಅಂತಾನೆ ಹೇಳ್ಬೋದಾಗಿದೆ. ದಿವ್ಯಾ, ಓಕೆ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ ಅಭಿಷೇಕ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.